ಇದೊಂದು ಮುಖ್ಯವಾದ ವಿಚಾರ. ನೀವು ಯಾರೊಬ್ಬರ ರೋಗವನ್ನ ಬೇಕಾದರೂ ಗುಣಪಡಿಸಬಹುದು. ಅವರಿಗೆ ನಿಮ್ಮಲ್ಲಿ ನಂಬಿಕೆ ಇರಬೇಕು. ಹಾಗೆಯೇ ನಿಮ್ಮ ರೋಗವನ್ನು ಕೂಡ ಸಂಪೂರ್ಣ ಗುಣಪಡಿಸಿಕೊಳ್ಳಬಹುದು. ನಿಮ್ಮೊಳಗೆ ನಿಮಗೆ ನಂಬಿಕೆ ಬೆಳೆಯಬೇಕು. ಉದಾಹರಣೆಗೆ, ಶಿವಲಿಂಗಕ್ಕೆ ಪ್ರತಿನಿತ್ಯ ಹೂವು ಅಭಿಷೇಕ ಮಾಡುವ ಮೂಲಕ ನನ್ನ ರೋಗವು ಸಂಪೂರ್ಣ ಗುಣ ಆಗುತ್ತದೆ, ನನಗೆ ಯಾವುದೇ ವೈದ್ಯರ ಔಷಧಿ ಬೇಕಿಲ್ಲ ಎಂಬ ನಿರ್ಧಾರ ತಳೆಯುತ್ತೀರಿ ಅಂದುಕೊಳ್ಳೋಣ. ಇದು 100ಕ್ಕೆ 1000 ಭಾಗ ಕಾರ್ಯನಿರ್ವಹಿಸುತ್ತದೆ. ಇಲ್ಲಿ ಶಿವಲಿಂಗವು ಒಂದು ಆಧಾರದ ಅಂಶ. ಮುಖ್ಯವಾಗಿ ಅದರ ಆಧಾರದಲ್ಲಿ ಮತ್ತು ನಡೆಸುವ ಕ್ರಿಯೆಯಲ್ಲಿ ನಿಮ್ಮೊಳಗಿನ ಸ್ಪಂದನೆಗಳು ಉತ್ತಮೋತ್ತಮ ಆಗುತ್ತಾ ಬರುತ್ತದೆ. ಮತ್ಯಾರೋ ಒಂದು ಲೋಟ ನೀರನ್ನ ಬೆಳಿಗ್ಗೆ ಎದ್ದ ಕೂಡಲೇ ಕುಡಿಯೋದ್ರಿಂದ ರೋಗ ನಿವಾರಣೆ ಆಗುತ್ತದೆ ಎಂದುಕೊಳ್ಳಬಹುದು. ಮತ್ತೊಬ್ಬರು ಇನ್ಯಾವುದೋ ಕ್ರಿಯೆಯ ಮೂಲಕ ಅಂದುಕೊಳ್ಳಬಹುದು. ಬಾಹ್ಯ ಕ್ರಿಯೆ ಮತ್ತು ನಮ್ಮೊಳಗಿನ ಸ್ಪಂದನೆಗಳು ಎರಡೂ ಕೂಡ ಮಿಳಿತ ಆಗುವಂತೆ ಮಾಡುವುದೇ ನಮ್ಮ ಕೌಶಲ್ಯ ಆಗಬೇಕು. ಹೀಗೆ ಒಂದು ನಿಯಮಕ್ಕೆ ಮನಸ್ಸನ್ನು ಒಡ್ಡಿಕೊಳ್ಳುವುದು ಬದ್ಧತೆಯಾಗುತ್ತದೆ. ಇದನ್ನು ಅತ್ಯಂತ ಸಣ್ಣ ಸಮಸ್ಯೆಯಿಂದಲೇ ಅಭ್ಯಾಸ ಮಾಡಬಹುದು. ಒಂದು ಬೇಸರ, ಸೋಮಾರಿತನ, ಸಣ್ಣ ಕಾಲು ನೋವು, ತಲೆನೋವು ಏನೇ ಇರಲಿ, ನಿಮಗೆ ಅನುಕೂಲವಾದ ಒಂದು ಏನನ್ನಾದರೂ ಮಾಡಿರಿ ಮತ್ತು ಆ ಕ್ರಿಯೆ ನಿಮ್ಮ ಸಮಸ್ಯೆ ನಿವಾರಿಸುತ್ತದೆ ಎಂದು ಬದ್ಧರಾಗಿ. ಕೇವಲ ವಾರಗಳಲ್ಲಿ ನಿಮಗೆ ಅದರ ಫಲ ದೊರಕುತ್ತದೆ. ಆದರೆ ಈ ಚಿಂತನೆ ನಿಮ್ಮದೇ ಆಗಿರುತ್ತದೆ. ಅದನ್ನ ಕಾಪಾಡಿಟ್ಟುಕೊಳ್ಳಿ. ಯಾರಿಗೂ ಹೇಳಲು ಹೋಗಬೇಡಿ, ಮನೆಯ ಸದಸ್ಯರಿಗೆ ಕೂಡ. ಏಕೆಂದರೆ ಅದು ನಿಮಗೆ ಭಾರಿ ಬೆಲೆ ಕೊಡುವಂತೆ ಮಾಡಿಬಿಡುತ್ತದೆ. ಅದನ್ನ ಲೇವಡಿ ಮಾಡುವವರು, ಕೀಳಾಗಿ ನೋಡುವವರು, ಅದಕ್ಕೆ ವಿರುದ್ಧವಾಗಿ ಮಾತನಾಡುವವರು, ವಾದಿಸುವವರು, ಇವರ ಒಡನಾಟದಲ್ಲಿ ನಿಮ್ಮ ಚಿಂತನಾ ವ್ಯವಸ್ಥೆಯೇ ಏರುಪೇರಾಗಿ ಬಿಡುತ್ತೆ. ಒಂದು ಸಲ ಹೀಗಾಯಿತು. ಒಂದು ಕುಟುಂಬದ ವ್ಯಕ್ತಿಯೊಬ್ಬರು ಅತ್ಯಂತ ಉತ್ತಮವಾದ ಮನಸ್ಸು ಮತ್ತು ಸ್ಪಂದನೆಗಳನ್ನ ಇಟ್ಟುಕೊಂಡಿದ್ರು. ಅವರ ಕುಟುಂಬದ ಅತ್ಯಂತ ಕಿರಿಯ ಸದಸ್ಯನೊಬ್ಬನಿಗೆ ವಿಪರೀತ ಹಠ, ಮತ್ತು ಅವನಿಗೆ ಗೊತ್ತು, ಈ ವ್ಯಕ್ತಿ ಹೇಳಿದ ಪ್ರತಿಯೊಂದು ಮಾತು ನಿಜವಾಗಿ ಪರಿಗಣಿಸುತ್ತದೆ ಎಂದು. ಈ ವ್ಯಕ್ತಿ ಸಮಾಜದ ಜನರ ಒಳಿತಿಗಾಗಿ ಹಗಲಿರುಳು ತಮ್ಮ ಧ್ಯಾನದಲ್ಲಿ ಒಂದಿಷ್ಟು ಸಮಯ ಮೀಸಲಿಡುತ್ತಿದ್ರು. ಆಗ ವಿಪರೀತ ದರೋಡೆಕೋರರ ಹಾವಳಿಯ ಕುರಿತು ಪತ್ರಿಕೆಯಲ್ಲಿ ವರದಿ ಬರುತ್ತಿತ್ತು. ಆ ವ್ಯಕ್ತಿ ಆ ಕ್ಷೇತ್ರದಲ್ಲಿ ದರೋಡೆಕೋರರಿಂದ ಯಾರಿಗೂ ಹಾನಿಯಾಗದಿರಲಿ ಎಂಬ ಪ್ರಾರ್ಥನೆ ಸಲ್ಲಿಸಿದ್ದರು, ಮತ್ತು ಅದು 100ಕ್ಕೆ 1000 ಭಾಗ ಸತ್ಯವೂ ಆಗಿತ್ತು. ಆದರೆ ಈ ಕಿರಿಯ ಸದಸ್ಯನಿಗೆ ಅಲ್ಲೇ ಉದ್ಯೋಗ ಇದ್ದುದರಿಂದ ಆ ಕ್ಷೇತ್ರದಲ್ಲಿ ಕೆಲಸ ಮಾಡುವ ಹುಮ್ಮಸ್ಸು, ಅವರನ್ನೆಲ್ಲ ಹಿಡಿಯಬೇಕು ಎಂಬ ಅಭಿಲಾಷೆ, ಅದನ್ನ ಪ್ರತಿನಿತ್ಯ ರೋಚಕವಾಗಿ ಹೇಳುತ್ತಿದ್ದಾಗ ಇವರು ಒಂದು ಸಲ ಹೇಳಿದರು, ಹಾಗೇನೂ ಆಗೋದಿಲ್ಲ, ನಾನು ಪ್ರಾರ್ಥನೆ ಮಾಡಿದ್ದೇನೆ ಎಂದು. ಆ ಹುಡುಗನಿಗೆ ಬಹಳ ದೊಡ್ಡ ನಿರಾಸೆ ಆಗಿಬಿಟ್ಟಿತು. ಅವನು ಹೇಳಿದ, ಇದು ನನ್ನ ಕ್ಷೇತ್ರ, ನೀನು ಹೀಗೆಲ್ಲ ಪ್ರಾರ್ಥಿಸಬೇಡ, ಏನಾಗುತ್ತೋ ನಾನು ನೋಡಿಕೊಳ್ಳುತ್ತೇನೆ. ಬರೀ ಪ್ರಾರ್ಥನೆಯಿಂದ ಎಲ್ಲವನ್ನ ನಡೆಸಲು ಆಗೋದಿಲ್ಲ. ಆ ವ್ಯಕ್ತಿಗೆ ಮನಸ್ಸಿಗೆ ಘಾಸಿಯಾಯಿತು. ದೇವರಿಚ್ಛೆ ಎಂದು ಬಿಟ್ಟರು. ಅದೇ ದಿನವೇ ಒಂದು ಕೆಟ್ಟ ರೀತಿಯ ದರೋಡೆಯ ಕಾರ್ಯ ನಡೆಯಿತು. 2-3 ಸಾವಾಯಿತು. ಸಾಕಷ್ಟು ಹಾನಿಯೂ ಆಯಿತು. ಆ ಕಿರಿಯ ಸದಸ್ಯ ಎಲ್ಲಾ ಕಡೆಯೂ ಕೆಲಸ ಮಾಡಿ ಬೇಷ್ ಅನಿಸಿಕೊಂಡಿದ್ದೂ ಆಯಿತು. ಎಷ್ಟೋ ತಿಂಗಳ ನಂತರ ಅವರು ಹೇಳಿದರು, ನಮ್ಮ ಪ್ರಾರ್ಥನೆಯನ್ನ ನಾವು ಯಾರೊಂದಿಗೂ ಹಂಚಿಕೊಳ್ಳಬಾರದು ಎಂದು. ನಾವು ಸ್ಪಂದನೆಗಳ ಶಕ್ತಿ ತಿಳಿಯುವುದರ ಜೊತೆಗೆ ಅದನ್ನ ಕಾಪಾಡಿಟ್ಟುಕೊಳ್ಳಬೇಕಾದ ರಹಸ್ಯವನ್ನು ಅರಿಯಬೇಕು. ನಾವು ಮಾಡುವ ಕ್ರಿಯೆ ಸ್ವಲ್ಪ ಮಟ್ಟಿಗೆ ಕಾರ್ಯನಿರ್ವಹಿಸಿದರೆ ನಮ್ಮ ಮನಸ್ಸಿನ ಆಲೋಚನೆ 100ಕ್ಕೆ 100 ಭಾಗ ಕಾರ್ಯನಿರ್ವಹಿಸುತ್ತದೆ.